ಯಾವಂಟ್ರಾಗೋ ಇಲ್ಲ ಕಣವ, ನೀನ್ ಹಂಗೆಲ್ಲ ಕರಿಬೇಡ. ಸಿಟಿ ಪೀಪಲ್ ಹೀಗೆ ಕರೆಯೋದು ಆಂಟಿ ಅಂತ. ಇವಳು ನಮ್ ಚಂದ್ರಕಲಾ ಅಲ್ವಾ, ಎಷ್ಟ್ ಎತ್ತರಕ್ಕೆ ಬೆಳೆದ್ಬಿಡಿದಾಳೆ. ಮನೆಯಲ್ಲಿ ಹೊಲಕ್ಕೆ ಹಾಕೋ ಗೊಬ್ಬರ ತಂದಿಟ್ಟಿರ್ತೀನಿ ನೋಡು, ಅದನ್ನ ಕದ್ದು ಕಂದಿಗೆ ತಿಂತಾ ಇರ್ತಾಳೆ. ಅದಕ್ಕೆ ಭತ್ತ ತೆನೆ ತರ ಬೆಳೆದ್ಬಿಟ್ಟಿದ್ದಾಳೆ. ಯಾವ್ಯ ಹುಡುಗಿ? ಇವಳು ನನ್ ರಿಲೇಟಿವ್ ಚಂದ್ರಕಲಾ ಅಂತ. ನಮ್ಮ ಕಾಲದಲ್ಲಿ ಹೆಣ್ಮಕ್ಳು ಹೀಗೇ ಹೇಳ್ತಿದ್ದು. ಚಂದ್ರಕಲನಿಗೆ ಯಾವ್ದಾದ್ರು ಗಂಡು ನೋಡಿದ್ರು? ನಮ್ಮ ಮನೆಗೆ ಗೋಪಾಲ ಅಂತವನೇ, ನನ್ ತಮ್ಮನ ವರ್ಷವನು. ಅವನ್ಗೆ ಸಿಕ್ಕಾಪಟ್ಟೆ ಜಂಬ. ಇವಳು ಹಳ್ಳಿ ಟೈಪ್ ಅಂತೆ. ಇವಳನ್ನ ಮದುವೆ ಮಾಡ್ಕೊಳಕ್ಕಿಲ್ಲ, ಬರೀ SLC ಓದವಳೆ ಅಂತ ದಬಾಯಿಸ್ತಾನೆ. ಅವನೇನ್ ಓದಿದಾನಂತೆ? ಅವ್ನ್ 3ನೇ ಕ್ಲಾಸ್ ಫೇಲು. ಅಂಥವನ್ಗೆ ಇಷ್ಟು ದುಲಹಂಕಾಲ ಇರಬಾರ್ದು. ಇವಳು ಕೆನ್ನೆ ಮೇಲೆ ಸ್ನೋ ಪೌಡರ್ ಬಿದ್ದು ಇವಳು ಏನಾದ್ರು ಲಗ್ನ ಮಾಡ್ಕೋತಾರೆ ಅಂತ ಕರ್ಕೊಂಡ್ ಬಂದಿದೀನಿ. ಆಂಟಿ, ನೀವೇನು ಯೋಚನೆ ಮಾಡ್ಬೇಡಿ. ನನ್ ಹಬಿಗ್ ಹೇಳಿದ್ರೆ ಇವಳು ಹೇಗಿದ್ದಾಳೋ ಹಾಗೆ ಒಪ್ಕೊಳ್ಳೋ ಅಂತ ಹುಡುಗನ್ನ ಅವ್ರು ಹಿಂಗ್ ಹೇಳ್ಕೊಂಡ್ ಬರ್ತಾರೆ. ಹಬಿ, ಇವಳನ್ನ ಹೀಗೆ ಬಿಟ್ರೆ ಇವಳು ಮ್ಯಾರೇಜ್ ಆಗಲ್ಲ. ಹಾಗಂತ ನೀವು ಅವಳನ್ನ ನನಗೆ ಗಂಟಕಕ್ ನೋಡ್ಬೇಡಿ. ಗಿವ್ ಮಿ 2000 rupees. ಅದು ಯಾಕೋ? ಇವಳನ್ನ ಬ್ಯೂಟಿ ಪಾರ್ಲರ್ ಕರ್ಕೊಂಡು ಹೋಗಿ ಇವಳ ಫೇಸ್ ನ ಫುಲ್ ಚೇಂಜ್ ಮಾಡಕ್ಕೆ. ಯಾರು ಬೇಕಾಗಿತ್ತು? ಮೈ ಡಿಯರ್ ಪಾಂಡುರಂಗ ಡರ್. ಅದು ಡರ್ ಅಲ್ಲ, ದೇರ್. ಎಸ್ ಎಸ್ ದೇರ್. ನೀವು ಅವ್ರ ಫ್ರೆಂಡಾ? ಯಾ. ಅಂತವ್ರಲ್ಲ ಅವನ್ನೇ ಹುಡ್ಕೊಂಡ್ ಬರ್ತಾರಲ್ಲ. ಯಾರಮ್ಮ ನೀನು? ಸೇಲ್ಸ್ ಗರ್ಲ? ನಿಮ್ ಎಲ್ರಿಗೂ ಸರ್ಪ್ರೈಸ್ ಆಯ್ತಲ್ಲ. ಯಾರಪ್ಪ MG ರೋಡ್ ಗರ್ಲ್ ಅಂತ? ಯಾರತ್ತೆ ಇವಳು? ಇವಳು ಬೇರೆ ಯಾರು ಅಲ್ಲ, ನಮ್ಮ ಚಂದ್ರಕಲಾ. ಹುಡುಗಿನ ನೀಟಾಗಿ ನೋಡು. ಏನಾದ್ರೂ ಕ್ವಶನ್ಸ್ ಕೇಳೋ ಹಾಗಿದ್ರೆ ಕೇಳು. ಈ ಸುಂದರವಾದ ಹುಡುಗಿ ನೋಡ್ತಿದ್ದಾಗೆ ನನ್ ಕೇಳ್ಬೇಕಾಗಿರೋ ಪ್ರಶ್ನೆ ಬಾಯಲ್ಲೇ ಉಳ್ಕೊಂಡ್ಬಿಡ್ತು. ಈ ಹುಡುಗಿ ನನ್ಗೆ ಒಪ್ಪಿಗೆ. ಬಾರಿ ನೀನ್ ಒಪ್ಪಿದ್ರೆ ಸಾಲದು ಕಣಯ್ಯ, ಅದಕ್ಕೆ ನಮ್ಮ ಕಲಾನು ಒಪ್ಕೋಬೇಕು. ಕಲಾ, ನೀನು ಹುಡುಗನ ನೀಟಾಗಿ ನೋಡು. ಏನಾದ್ರೂ ಕ್ವಶನ್ಸ್ ಕೇಳೋ ಹಾಗಿದ್ರೆ ಕೇಳು. ನಿನ್ಗೆ ಫೈಟಿಂಗ್ ಬರುತ್ತಾ? ಫೈಟಿಂಗ? ಯಾರ ಮೇಲೆ ಆಡ್ಬೇಕು? ನಾವಿಬ್ರು ರೋಡಲ್ಲಿ ಹೋಗ್ತಾ ಇರ್ತೀವಿ. ಯಾರೋ ರೋಡ್ ರೋಮಿಯೋಗಳು ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರೆ. ಆಗ ನೀನ್ ಫೈಟಿಂಗ್ ಮಾಡಿ ಅವ್ರು ನೋಡಿಸ್ಬೇಕು ತಾನೆ. ಆದ್ರೆ ನಮ್ಗಿನ್ನು ಮದ್ವೆನೇ ಆಗಿಲ್ವಲ್ಲ. ರೌಡಿಗಳ ಅಟ್ಯಾಕ್ ಮಾಡಕ್ ಬಂದಾಗ ಫೈಟಿಂಗ್ ಕಲಿಯಕ್ಕಾಗತ್ತಾ? ಅದನ್ನೆಲ್ಲ ಮದ್ವೆಗ್ ಮುಂಚೆನೆ ಕಲ್ತಿರ್ಬೇಕು. ಹೆಂಡತಿ ಮಾನ ಪ್ರಾಣ ಕಾಪಾಡೋದ್ ಹೇಗೆ ಅಂತ. ಆಯ್ತು, ಕಲ್ತ್ಕೊಳ್ತೀನಿ. ನಿಮ್ಗೆ ಪಿಜ್ಜಾ ಬರ್ಗರ್ ಮಾಡಕ್ ಬರುತ್ತಾ? ಆದ್ರೆ ನನಗೆ ಅಡ್ಗೆ ಮಾಡೋ ಗಂಡ ಅಂದ್ರೆ ತುಂಬಾ ಇಷ್ಟ. ಅವನು 3 ಹೊತ್ತು ಅಡ್ಗೆ ಮನೇಲೆ ಬೇಯ್ಬೇಕು, ನಾನು ಆರಾಮಾಗಿ ಹೊರಗಡೆ ಸುತ್ತಾಡ್ಕೊಂಡು ಬರ್ಬೇಕು. ನೀವು ಫೈಟಿಂಗ್ ಜೊತೆಗೆ ಅಡ್ಗೆ ಮಾಡೋದನ್ನು ಕಲಿಬೇಕು. ಓಕೆ? ಹೋಗ್ಲಿ, ಲವ್ ಮಾಡಕ್ ಬರತ್ತಾ ನಿಮ್ಗೆ? ಇಲ್ಲ, ಅದನ್ನು ಕಲ್ತ್ಕೋಬೇಕು. ಎಲ್ಲ ಮ್ಯಾರೇಜ್ ಆದ್ಮೇಲೆ ಕಲ್ತ್ಕೋತೀನಿ ಅಂದ್ರೆ ಹೇಗೆ? ನಾ ಹೇಳಿದ್ದನ್ನೆಲ್ಲ ಕಲ್ತ್ಕೊಂಡ್ ನೆಕ್ಸ್ಟ್ ವೀಕ್ ಬಾ, ನೋಡೋಣ. ಹಾಯ್ ಕಿರಣ್, ತುಂಬಾ ಹೊತ್ತಾಯ್ತಾ? ಕಾಯ್ತಾ ಇದ್ರಾ? ಮತ್ತಿನೇನ್ರಿ, ಬೆಳಿಗ್ಗೆನೆ ಬನ್ನಿ, ಡೇಟ್ ಹೋಗೋಣ ಅಂತ ಹೇಳಿದ್ರಿ. ಅಯ್ಯೋ, ಇಂಟರ್ನೆಟ್ ಅಲ್ಲಿ ಶ್ರೀಧರ್ ಅಂತ ಒಬ್ಬ ಫ್ರೆಂಡ್ ಆದ. ಅವನ ಜೊತೆ ಇವತ್ತು ಡೇಟಿಂಗ್ ಮುಗ್ದಾಯ್ತು. ಮತ್ತೆ ನನ್ ಜೊತೆ ಡೇಟು? 2-3 ವಾರ ವೇಟ್ ಮಾಡಿ, ಡೈರಿ ಚೆಕ್ ಮಾಡಿ ಹೇಳ್ತೀನಿ. ನಾಳೆ ನನ್ ಜೊತೆ ಡೇಟ್ ಇದೆ ತಾನೆ? ಇವರಿಗೆ 2-3 ವಾರ ಹೇಳಿದೀನಿ. ನೀವೊಂದ್ 3-4 ವಾರ ಆದ್ರೂ ವೇಟ್ ಮಾಡ್ಲೇಬೇಕು. ಏನ್ರಿ, ಹುಡುಗರ್ನ ಮದ್ವೆ ಆಗ್ತೀನಿ ಅನ್ಬಿಟ್ಟು ಮೋಸ ಮಾಡ್ತಾ ಇದ್ದೀರಾ? ನಮ್ಮಿಬ್ರಲ್ಲಿ ಒಬ್ಬರು ಮದ್ವೆ ಆದ್ರೆ ಸರಿ, ಇಲ್ಲ ಅಂದ್ರೆ ಏನ್ರಿ ಮಾಡ್ತೀರಾ? ಇಲ್ಲ ಅಂದ್ರೆ ಚಾಕು ತಗೊಂಡು ಚುಚ್ಬಿಡ್ತೀನಿ. ಯಾಕಪ್ಪ, ಯಾಕೆ ನನ್ ಮಗಳು ಸಾಯಿಸ್ತಾ ಇದ್ದೀರಾ? ನಿಮ್ ಮಗಳಿಗೆ ಸ್ವಲ್ಪ ಬುದ್ಧಿ ಹೇಳಿ. ಏನ್ ಮದ್ವೆ ಆಗ್ತೀವಿ ಅಂತ ಹುಡುಗರ ಜೊತೆ ಆಟ ಆಡ್ತಾ ಇದ್ದಾಳ? ಮದ್ವೆ ಆಗ್ತೀವಿ ಅಂತ ಹೇಳಿ ಎಷ್ಟು ಹುಡುಗರ್ನ ಮಾಡ್ಸೋದು? ಇವತ್ ನಿಮ್ ಮಗಳಿಗೊಂದ್ ಗತಿ ಕಾಣಿಸ್ತೆ ಬಿಡೋದಿಲ್ಲ. ಏ ಗೋಪಾಲ, ನನ್ನ ನೋಡ್ಬೇಕು ಅಂತಾನೆ ಬಂದೇನಾ? ನಿನ್ನ ವೈಕಲ್ ಜೊತೆ ಎಲ್ಲ ತಿರ್ಗಾಡ್ತಾ ಇದ್ದೀವಿ ಸರಿನೇ? ಐಕ್ಳಿಗೆ ಬುದ್ಧಿ ಕಲ್ಸಕ್ಕೆ ಅಂತಾನೆ ನಾನೀಗೆಲ್ಲ ಮಾಡಿದ್ದು. ಅಮ್ಮೇ, ನಿನ್ ಮಾತನ್ನ ಹೆಂಗ್ ನಂಬೋದು? ಇದನ್ನ ನೀನು ನಂಬಲೇಬೇಕು. ಚಂದ್ರಕಲಾಗೆ ಪ್ರಪಂಚ ಗೊತ್ತಿರೋ ತರ ಆಕ್ಟ್ ಮಾಡು ಅಂತ ನಾನೇ ಹೇಳ್ಕೊಟ್ಟಿದ್ದೆ. ನನ್ ಮನ್ಸಾಗೆ ಈಗಾಗ್ಲೇ ಒಬ್ಬ ರಾಜ್ಕುಮಾರ ಅವನೇ ನನ್ ಲಗ್ನ ಆಗೋದು. ಸರಿ ಬಿಡು, ನಾ ಇಲ್ಲಿದ್ದೇನ್ ಮಾಡ್ಲಿ, ನಾನು ಊರ್ ಹೊಂಟೆ. ಒಂಟೆ ಅಂದ್ರೆ ನಾ ಮುಟ್ಬಿಟ್ಟೆನಾ? ನಿಮ್ ಲೆವೆಲ್ ನಾನೇ ಇಲ್ಲ, ಇಲ್ಲಿದ್ದೇನ್ ಮಾಡ್ಲಿ, ಕೂಲಿ ಕೆಲ್ಸವಾ ಬಿಡು. ಮೂದೇವಿ, ನಾನು ಹಳ್ಳಿ ಟೈಪ್ ಹಂಗಿವ್ನಿ, ತಾನೇ ಓದಿಲ್ಲ, ಲಗ್ನ ಆಗಕ್ಕಿಲ್ಲ ಅಂತ ಜಂಬ ಕೂತ್ಕೊಂಡಿದ್ ನೀನೇ ತಾನೆ. ನೀನ್ ಬುದ್ಧಿ ಕಲ್ಸ್ಬೇಕು ಅಂತಾನೆ ನಾ ಬ್ಯಾಟಕ್ ಬಂದಿದ್ದು. ನಿನ್ ಮನಸ್ನಾಗಿರೋ ಮೂದೇವಿ ಯಾರೋ? ಆ ಮೂದೇವಿ ನೀನೇ ಕಣ್ಲಾ?